ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂಗಾರು ಆರಂಭವಾಗಿ 15 ದಿನ ಕಳೆದಿದೆ. ಜಿಲ್ಲೆಯಲ್ಲಿ ಒಮ್ಮೆಯೂ ಕೂಡ ಹದ ಮಳೆಯಾಗದೆ ಎತ್ತ ನೋಡಿದ್ರೂ ಕೂಡ ಬರದ ಛಾಯೆ ಆವರಿಸಿದೆ. ಇಂತಹ ಹೊತ್ತಿನಲ್ಲಿ ಇನ್ನು 1 ವಾರ ಮಳೆಯ ಮುನ್ಸೂಚನೆ ಇಲ್ಲ ಎಂಬ ಆಘಾತಕಾರಿ ವಿಷಯವನ್ನ ಹವಾಮಾನ ಇಲಾಖೆ ಈಗ ನೀಡಿರುವಂತದ್ದು. ಮಳೆ ಕಾಣಿಯಾದ ಬೆನ್ನಲ್ಲೇ 100 ಎಕರೆ ಮೆಕ್ಕೆಜೋಳ ನೆಲಕಚ್ಚಿದೆ. ಅಷ್ಟಕ್ಕೂ ಬರದ ಛಾಯೆ ಆವರಿಸಿಕೊಂಡಿರುವ ಜಿಲ್ಲೆಯಾದ್ರೂ ಯಾವುದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಣಗಿ ಹೋಗುತ್ತಿರುವ ಮೆಕ್ಕೆಜೋಳದ ಬೆಳೆ, ಮೋಡ ಕವಿದ್ರೂ ಮಳೆ ಬಾರದ ವಾತಾವರಣ, ಎತ್ತ ನೋಡಿದರತ್ತ ಬರಡಾಗಿರುವ ಭೂಮಿ. ಈ ಸನ್ನಿವೇಶ ಕಂಡು ಬಂದದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಭೀಮನೆರೆ ಗ್ರಾಮದಲ್ಲಿ. ಮುಂಗಾರು ತಡವಾಗಿ ಆಗಮಿಸುವುದರಿಂದ ಜಿಲ್ಲೆಯಲ್ಲಿ ಬಿತ್ತನೆ ಕಾರ್ಯ ತೀವ್ರ ಕುಂಠಿತಗೊಂಡಿದೆ. ಮಳೆ ಬರುತ್ತೆ ಎಂದು ತರಾತುರಿಯಲ್ಲಿ ಬಿತ್ತನೆ ಮಾಡಿದ ರೈತರು ತಲೆ ಮೇಲೆ ಕೈಯಿಟ್ಟು ಕೂರುವ ಸ್ಥಿತಿ ನಿರ್ಮಾಣವಾಗಿದೆ. ದುರಂತ ಎಂದ್ರೆ ಮಳೆ ಕೈಕೊಟ್ಟ ಪರಿಣಾಮ ಸರಿಸುಮಾರು 700-800 ಎಕರೆ ಮೆಕ್ಕೆಜೋಳ ನೆಲಕಚ್ಚಿದೆ. ಮಳೆಗಾಗಿ ಅನ್ನದಾತರು ಆಕಾಶದತ್ತ ನೋಡುವ ಸ್ಥಿತಿ ಎದುರಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ತಿಂಗಳ ಕೆಳಗೆ ಚೆನ್ನಾಗಿ ಮಳೆ ಆಯ್ತು. ನಮಗೆ ಮಳೆ ಆಯಿತು ಅಂತೇಳಿ ಏನು ಮಾಡಿದ್ವಿ, ಮೆಕ್ಕೆಜೋಳ ಬಿತ್ತನೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಕರೆಗೆ ಏನಿಲ್ಲ ಖರ್ಚು, ಮೆಕ್ಕೆಜೋಳ ಬೀಜ, ಗೊಬ್ಬರ, ಟ್ರ್ಯಾಕ್ಟ್ರಿಗೆ ಖರ್ಚೆಲ್ಲ ಸೇರಿ ಹೆಚ್ಚು ಕಮ್ಮಿ 10,000 ರೂಪಾಯಿ ಎಕರೆಗೆ ಖರ್ಚು ಬಂದಿದೆ. ಅದೇ ಮಾಡಿದ ಮಧ್ಯದಲ್ಲಿ ಮಳೆ ಕೈ ಕೊಟ್ಟಿದ್ದು. ಈ ಬೆಳೆ ಇರೋದು 20-22 ಸಾವಿರ ಬೆಳೆ ಇದು. ನೋಡಿ ಹೇಗೆ ಆಗಿದೆ, ಒಣಗಿದೆ ಎಲ್ಲ ಪೂರ್ತಿ. ರೈತರ ಪರಿಸ್ಥಿತಿ ಏನು ಮಾಡೋದಿತ್ತು, ಏನೋ ಯಾಕೆ ಅಂತ ಕೂಡ ಸಾಯಬೇಕಾಗತ್ತೆ ಅಷ್ಟೇ. ಜಿಲ್ಲೆಯಲ್ಲಿ 39.56% ಮಳೆ ಕೊರತೆ ಎದುರಾಗಿದೆ. ಹೀಗಿದ್ರೂ ಜಿಲ್ಲೆಯ ಹಲವೆಡೆ ರೈತರು ಭೂಮಿ ಹದಗೊಳಿಸಿ ಬಿತ್ತನೆ ಮಾಡಿದ್ದಾರೆ. ದಾವಣಗೆರೆ ತಾಲೂಕಿನಲ್ಲಿ ಕೇವಲ 5% ಮಾತ್ರ ಬಿತ್ತನೆ ದಾಖಲಾಗಿದೆ. ಈ ಹಿಂದೆ ಸಿರಿಧಾನ್ಯ ಹಾಕಿ ಬಂಪರ್ ಬೆಳೆ ಬೆಳೆದಿದ್ದ ರೈತರು ಇದೀಗ ಮಳೆ ಇಲ್ಲದೆ ಆಕಾಶದತ್ತ ನೋಡುವ ಪರಿಸ್ಥಿತಿ ಎದುರಾಗಿದೆ. ನಾವು ಸುಮಾರು 4-5 ವರ್ಷದ ಕೆಳಗೆ ಸಿರಿಧಾನ್ಯ ಹಾಕಿ ನಾವು ಬಂಪರ್ ಬೆಳೆನ ಪಡೆದಿದ್ದೀವಿ. ಇಲ್ಲೆಲ್ಲ ಬಿತ್ತನೆ ಬೌಂಡ್ರಿ ನಿಮ್ಮ ಕಣ್ಣಿಗೆ ಇವತ್ತು ಹಚ್ಚ ಹಸಿರಾಗಬೇಕಾಗಿರೋದು ಬರಡಾಗಿ ಇವತ್ತು ಒಣಗೋಗಿದೆ ಎಲ್ಲ. ಹಾಗಾಗಿ ದಯವಿಟ್ಟು ಮಾನ್ಯ ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟೇ, ನಮಗೆ ಬೆಳೆ ವಿಮೆ ಮುಖಾಂತರ ನಮಗೆ ಪರಿಹಾರ ದೊರಕಿಸ್ಕೊಡ್ಲಿ ಅನ್ನೋದು ನಮ್ಮ ಮನವಿ. ಒಟ್ಟಾರೆ ಆರಂಭದಲ್ಲೇ ಮುಂಗಾರು ಮುನಿಸಿಕೊಂಡ ಹಿನ್ನೆಲೆ ಕೃಷಿ ಚಟುವಟಿಕೆ ಸಂಪೂರ್ಣ ನೆಲಕಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಭೀಮನೆರೆ ಗ್ರಾಮದಲ್ಲಿ 700 ಎಕರೆ ಮೆಕ್ಕೆಜೋಳ ಒಣಗಿ ಹೋದ ಪರಿಣಾಮ ರೈತರಿಗೆ ಮುಂದೇನು ಎಂದು ತಿಳಿಯದಂತಾಗಿದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.